ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾ ಕಡೂರ್ಸ್ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಹೋಮೋಫೋನ್ಸ್, ಹೋಮೋನಿಮ್ಸ್ ಆ್ಯಂಡ್ ಹೋಮೋಗ್ರಾಫ್ಸ್. ಹೋಮೋಫೋನ್ಸ್ ಅಂದ್ರೇನು? ಫಸ್ಟ್ ಹೋಮೋಫೋನ್ಸ್ ನೋಡೋಣ. ಹೋಮೋಫೋನ್ಸ್ ಆರ್ ದ ವರ್ಡ್ಸ್ ಹ್ಯಾವಿಂಗ್ ದ ಸೇಮ್ ಪ್ರೊನೌನ್ಸಿಯೇಷನ್ ಬಟ್ ಡಿಫ್ರೆಂಟ್ ಮೀನಿಂಗ್ ಆ್ಯಂಡ್ ಸ್ಪೆಲ್ಲಿಂಗ್. ಹೋಮೋಫೋನ್ಸ್ ಅಂದರೆ ಒಂದೇ ಥರದ ಉಚ್ಚಾರಣೆ ಇರುತ್ತೆ, ಸೇಮ್ ಪ್ರೊನೌನ್ಸಿಯೇಷನ್, ಉಚ್ಚಾರಣೆ ಒಂದೇ ಇದ್ದರೂ ಕೂಡ ಅರ್ಥ ಮತ್ತು ಪದಗಳ ಜೋಡಣೆ ಬೇರೆ ಬೇರೆಯಾಗಿರುತ್ತೆ. ಸೊ ಹೋಮೋಫೋನ್ಸ್ ಅಂದರೆ ಹ್ಯಾವಿಂಗ್ ಅ ಸೇಮ್ ಪ್ರೊನೌನ್ಸಿಯೇಷನ್ ಬಟ್ ಡಿಫ್ರೆಂಟ್ ಮೀನಿಂಗ್ ಆ್ಯಂಡ್ ಸ್ಪೆಲ್ಲಿಂಗ್. ಉಚ್ಚಾರಣೆ ಬೇರೆ, ಸೇಮ್ ಒಂದೇ ಇದ್ದು ಮತ್ತು ಅರ್ಥ ಮತ್ತು ಪದಗಳ ಜೋಡಣೆ ಬೇರೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಏಟ್ ಅಂದರೆ ಯಾವುದಾಗತ್ತೆ ರೀ? ನಂಬರ್ 8 ಆಗುತ್ತೆ, ಹೌದಾ? ಇದು 8 ಅಂದರೆ ಊಟ ಮಾಡೋದು, ಊಟ ಆಗಿದೆ ಅಂತ ಅರ್ಥ. ಫ್ಲೋರ್ ಅಂದರೆ ಹಿಟ್ಟು, ಫ್ಲವರ್ ಅಂದರೆ ಏನಾಗುತ್ತೆ? ಇದು ಹೂವಾಗತ್ತೆ. ನೋಡಿ, ಸ್ವಲ್ಪ ಉಚ್ಚಾರಣೆ ಮಾತ್ರ ಸೇಮ್ ಅನಿಸುತ್ತೆ, ಆದರೆ ನೋಡಿ ಅರ್ಥನೂ ಬೇರೆ ಇದೆ, ಸ್ಪೆಲ್ಲಿಂಗು ಬೇರೆ ಇದೆ. EIGHT 8 ನೋಡಿ, ಸ್ಪೆಲ್ಲಿಂಗ್ ಬೇರೆ ಇದೆ, ATE8, ಹೌದಾ? ಸೇಮ್ ಅನಿಸುತ್ತೆ ಇಲ್ರಿ? ಪ್ರೊನೌನ್ಸಿಯೇಷನ್ ಸೇಮ್ ಅನಿಸುತ್ತೆ, ಆದರೆ ನೋಡಿ ಮೀನಿಂಗು ಮತ್ತು ಸ್ಪೆಲ್ಲಿಂಗ್ ಮಾತ್ರ ಬೇರೆ ಇದೆ. ಫ್ಲರ್, ರೈಟ್ ಅಂದರೆ ಸರಿಯಾಗಿರೋದು ಅಂತ ಅರ್ಥ, ರೈಟ್ ಅಂದರೆ ಬರೆಯೋದು ಅಂತ ಅರ್ಥ. ಸಿ ಅಂದರೆ ನೋಡೋದು, ಇದು ಸಿ ಅಂದರೆ ನದಿ ಸಮುದ್ರ ಹೇಳ್ತೇವಲ್ಲ ಅದಾಗತ್ತೆ. ಟೂ ಸೊ ನೋಡಿ, ಎಲ್ಲ ಪ್ರೊನೌನ್ಸಿಯೇಷನ್ ಸೇಮ್ ಇದೆ, ಮೀನಿಂಗು ಮತ್ತು ಸ್ಪೆಲ್ಲಿಂಗ್ ಮಾತ್ರ ಚೇಂಜ್ ಆಗಿದೆ. ಇದಕ್ಕೆ ಹೋಮೋಫೋನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಹೋಮೋನಿಮ್ಸ್ ಆರ್ ದ ವರ್ಡ್ಸ್ ಹ್ಯಾವಿಂಗ್ ದ ಸೇಮ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಸ್ಪೆಲ್ಲಿಂಗ್ ಬಟ್ ಡಿಫ್ರೆಂಟ್ ಮೀನಿಂಗ್. ಹೋಮೋನಿಮ್ಸಲ್ಲಿ ಏನಂದರೆ ಉಚ್ಚಾರಣೆ ಮತ್ತು ಪದಗಳ ಜೋಡಣೆ ಮಾತ್ರ ಒಂದೇ ಆಗಿರುತ್ತೆ, ಆದರೆ ಅರ್ಥ ಮಾತ್ರ ಬೇರೆ ಆಗಿರುತ್ತೆ. ಹ್ಯಾವಿಂಗ್ ಅ ಸೇಮ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಸ್ಪೆಲ್ಲಿಂಗ್ ಬಟ್ ಡಿಫ್ರೆಂಟ್ ಮೀನಿಂಗ್. ಎಕ್ಸಾಂಪಲ್, ಬ್ಯಾಟ್ ಅಂದರೆ ಬಾವಲಿ ಅಂತ ಹೇಳ್ತೇವಲ್ರಿ ಕನ್ನಡದಲ್ಲಿ, ಅದಕ್ಕೆ ಆ್ಯನಿಮಲ್, ಇದೊಂದು ಆ್ಯನಿಮಲ್ಲಿಗೆ ಬ್ಯಾಟ್ ಅಂತ ಕರಿತೀವಿ. ಇನ್ನೊಂದು ಬ್ಯಾಟ್ ಅಂದರೆ ಕ್ರಿಕೆಟಲ್ಲಿ ಯೂಸ್ ಮಾಡೋವಂಥ ಬ್ಯಾಟ್ ಆಗುತ್ತೆ. ನೋಡಿ, ಒಂದೇ ಪ್ರೊನೌನ್ಸಿಯೇಷನ್ ಇದೆ, ಸ್ಪೆಲ್ಲಿಂಗು ಕೂಡ ಒಂದೇ ಇದೆ, ಆದರೆ ಅರ್ಥ ಮಾತ್ರ ಬೇರೆ ಬೇರೆಯಾಗಿದೆ. ಒಂದು ಬ್ಯಾಟ್ ಅಂದರೆ ಆ್ಯನಿಮಲ್ ಆಗುತ್ತೆ, ಇನ್ನೊಂದು ಬ್ಯಾಟ್ ಅಂದರೆ ಕ್ರಿಕೆಟ್ ಬ್ಯಾಟ್ ಆಗುತ್ತೆ. ಇದೇ ಥರದ್ದು ನೆಕ್ಸ್ಟ್ ಎಕ್ಸಾಂಪಲಲ್ಲಿ ಬ್ಯಾಂಕ್ ಒಂದೇ ಸ್ಪೆಲ್ಲಿಂಗ್ ಇದೆ, ಒಂದೇ ಪ್ರೊನೌನ್ಸಿಯೇಷನ್ ಇದೆ, ಅರ್ಥ ಮಾತ್ರ ಬೇರೆ ಆಗುತ್ತೆ. ಒಂದು ಬ್ಯಾಂಕ್ ಅಂದರೆ ಏನರ್ಥ ಅಂದರೆ ನದಿ ತೀರ, ಇನ್ನೊಂದು ಬ್ಯಾಂಕ್ ಅಂದರೆ ನಾವು ದುಡ್ಡೆಲ್ಲ ಇಡೋಕೆ ಹೋಗ್ತೇವಲ್ರಿ, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅದು ದುಡ್ಡೆಲ್ಲ ಇಡೋವಂಥದ್ದಕ್ಕೆ ಬ್ಯಾಂಕ್ ಅಂತ ಹೇಳ್ತೀವಿ. ಇನ್ನೊಂದು ಥರ್ಡ್ ಒನ್ ವೇವ್. ಒಂದು ವೇವ್ ಅಂದರೆ ಅಲೆಗಳು, ಇನ್ನೊಂದು ವೇವ್ ಅಂದರೆ ಕೈನ ಹಿಂಗೆ ಹಾಯ್ ಬಾಯ್ ಅಂತ ಹೇಳ್ತಿರೋದಲ್ರಿ, ಅದು ವೇವ್. ಇನ್ನೊಂದು ಫೋರ್ತ್ ಒನ್ ಲೈಟ್. ಒಂದು ಲೈಟ್ ಅಂದರೆ ಏನು ಅರ್ಥ ಆಗತ್ತೆ ರೀ? ತುಂಬ ಭಾರವಾಗಿಲ್ಲ, ಹಗುರವಾಗಿದೆ ಅಂತ ಅರ್ಥ, ಒಂದು ಲೈಟ್ ಅಂದರೆ. ಇನ್ನೊಂದು ಲೈಟ್ ಅಂದರೆ ನಾವೀಗೇನು ಲೈಟ್ ಯೂಸ್ ಮಾಡ್ತೀವಲ್ರಿ, ಆ ಲೈಟಿಗೆ ಅಂತ ಹೇಳ್ತೀವಿ. ಸ್ಪ್ರಿಂಗ್, ಒಂದು ಸ್ಪ್ರಿಂಗ್ ಅಂದರೆ ಕಾಲ ಅಂದರೆ ಸೀಸನ್ ಅಂತ ಅರ್ಥ. ಇನ್ನೊಂದು ಸ್ಪ್ರಿಂಗ್ ಅಂದರೆ ಈ ಐರನ್ನಿಂದೆಲ್ಲ ಸ್ಪ್ರಿಂಗ್ ಇರುತ್ತಲ್ಲ ರೀ, ಅದಕ್ಕೆ ಸ್ಪ್ರಿಂಗ್ ಅಂತ ಹೇಳ್ತೀವಿ. ಸೊ ಹೋಮೋನಿಮಲ್ಲಿ ನೋಡ್ರಿ, ಒಂದೇ ಉಚ್ಚಾರಣೆ, ಒಂದೇ ಸ್ಪೆಲ್ಲಿಂಗ್ ಇರುತ್ತೆ, ಅದರ ಅರ್ಥಗಳು ಮಾತ್ರ ಬೇರೆ ಬೇರೆ ಆಗಿರುತ್ತೆ. ನೆಕ್ಸ್ಟ್, ಹೋಮೋಗ್ರಾಫ್ಸ್ ಅಂದರೆ ಹೋಮೋಗ್ರಾಫ್ಸ್ ಆರ್ ದ ವರ್ಡ್ಸ್ ಹ್ಯಾವಿಂಗ್ ದ ಸೇಮ್ ಸ್ಪೆಲ್ಲಿಂಗ್ ಬಟ್ ಡಿಫ್ರೆಂಟ್ ಮೀನಿಂಗ್ ಆ್ಯಂಡ್ ಸಮ್ಟೈಮ್ಸ್ ಡಿಫ್ರೆಂಟ್ ಪ್ರೊನೌನ್ಸಿಯೇಷನ್. Homographs are the words having the same spelling but different meaning and sometimes different pronunciation. ಹೋಮೋಗ್ರಾಫ್ಸಲ್ಲಿ ಏನಾಗುತ್ತೆ? ಒಂದೇ ಥರದ್ದು ಸ್ಪೆಲ್ಲಿಂಗ್ ಇರುತ್ತೆ, ಪದಗಳ ಜೋಡಣೆ ಒಂದೇ ಥರ ಆಗಿರುತ್ತೆ ರೀ, ಬಟ್ ಡಿಫ್ರೆಂಟ್ ಮೀನಿಂಗ್, ಅರ್ಥ ಮಾತ್ರ ಬೇರೆ ಆಗಿರುತ್ತೆ. ಒಂದೊಂದು ಸಲ ಏನಂದರೆ ಪ್ರೊನೌನ್ಸಿಯೇಷನ್ನು ಕೂಡ, ಅಂದರೆ ಪ್ರೊನೌನ್ಸಿಯೇಷನ್ ಅಂದರೆ ಉಚ್ಚಾರಣೆ ಕೂಡ ಬೇರೆ ಆಗಿರುತ್ತೆ. ಎಕ್ಸಾಂಪಲ್, ಟಿಯರ್ ಅಂದ್ರೇನು ರೀ? ಕಣ್ಣೀರಿಗೆ ಟಿಯರ್ ಅಂತ ಕರಿತೇವೆ. ಟೇರ್ ಅಂದರೆ ಪೇಜ್ ಹರಿಯೋದು. ಬೋ ಅಂದರೆ ಒಬ್ರಿಗೆ ತಲೆ ಬಾಗೋದು. ಬಾವ್ ಅಂದರೆ ಏನಾಗುತ್ತೆ? ತಲೆಗೆ ಬೋ ಹಾಕಂತೀವಲ್ರಿ, ಅದಾಗತ್ತೆ. ಒಂದು ಕ್ಲೋಸ್ ಅಂದರೆ ಏನಾಗತ್ತೆ ರೀ? ನಮ್ಗೆ ಹತ್ತಿರ ಇರೋದಾಗತ್ತೆ. ಇನ್ನೊಂದು ಕ್ಲೋಸ್ ಅಂದರೆ ಡೋರ್ ಕ್ಲೋಸ್ ಮಾಡೋದು. ಲೆಟರ್ ಒಂದು ಲೆಟರ್ ಅಂದರೆ ಏನಾಗತ್ತೆ ರೀ? ಇದು ಆಲ್ಫಾಬೆಟ್ಸ್, ABCD ಅಂತ ಆಲ್ಫಾಬೆಟ್ಸ್ ಬರುತ್ತಲ್ರಿ ಇಂಗ್ಲೀಷ್, ಅಲ್ಲ ಅದು ಲೆಟರ್ ಆಗುತ್ತೆ. ಇನ್ನೊಂದು ಲೆಟರ್ ಅಂದರೆ
ಏನಾಗುತ್ತೆ, ನಮಗೆ ಪತ್ರಗಳು ಬರ್ತಾವಲ್ಲ ಅದು ಲೆಟ್ರ್. ಮಿನಿಟ್ ಅಂದರೆ ಏನು ರೀ, ನಾವೀಗ ಟೈಮಲ್ಲಿ ಮಿನಿಟ್ ಅಂತ ಹೇಳ್ತೀವಲ್ಲ ಅದಾಗತ್ತೆ. ಇದು ಮೈನ್ಯೂಟ್ ಅಂದರೆ ಏನಾಗತ್ತೆ ರೀ, ವೆರಿ ಸ್ಮಾಲ್. ನೋಡಿ ಸ್ಪೆಲ್ಲಿಂಗ್ಸ್ ಎಲ್ಲ ಸೇಮ್ ಇದೆ, ಬಟ್ ಮೀನಿಂಗ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ಬೇರೆ ಬೇರೆ ಆಗುತ್ತೆ. ಟಿಯರ್, ಟೇರ್, ಬೋ, ಬೌ, ಕ್ಲೋಸ್, ಲೆಟರ್, ಮಿನಿಟ್, ಮೈನ್ಯೂಟ್. ಸೊ ನೆಕ್ಸ್ಟ್ ನಿಮಗೆ ಹೋಮೋಫೋನ್ಸ್ ಹೋಮೋಗ್ರಾಫಿನ್ಸ್ ಎಲ್ಲನೂ ನೆನ್ಪಿಟ್ಕೋಬೇಕು ಅಂದರೆ ಇದು ನಾನು ಸ್ಮಾಲ್ ಟ್ರಿಕ್, ಇದು ಚಾರ್ಟ್ ಅಂತ ಹಾಕಿದ್ದೀನಿ, ಇದನ್ನು ನೋಡ್ಕೊಂಬಿಡಿ ನೀವು. ಸೊ ಇವತ್ತಿನ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.